ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆದು ಕ್ರಿಸ್ಪಿ ದೋಸೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಇದು ತುಂಬ ಈಸಿ ಉಂಟು. 5 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಬೋದು. ಹಾಗೂ ತುಂಬ ಸಿಂಪಲ್ ಕೂಡ ಉಂಟು. ಹಾಗಾಗಿ ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಓಕೆ, ಇದಕ್ಕೆ ಏನೆಲ್ಲ ಬೇಕು ಹೇಳ್ತೀನಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹುಡಿಯನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹೇಳ್ತಾರೆ ನೋಡಿ, ಅದು. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮಜ್ಜಿಗೆ ಕೂಡ ಹಾಕ್ಬೋದು. ಸುಮಾರು ಜನ ಕೇಳ್ತಾರೆ ಮೊಸರು ಹಾಕಲೇಬೇಕಾ ಅಂತ ಹೇಳಿ. ನಾವು ಇನ್ಸ್ಟಂಟ್ ಮಾಡೋದ್ರಿಂದ, ಆವಾಗಲೇ ಮಾಡೋದ್ರಿಂದ ಮೊಸರು ನಾವು ಹಾಕಲೇಬೇಕಾಗುತ್ತೆ. ಸ್ವಲ್ಪ ಹುಳಿ ಬೇಕಲ್ವಾ, ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಯಾಕೆಂದರೆ ಇದು ನಮಗೆ ತುಂಬ ತೆಳು ಬೇಡ, ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಮೊದಲು ರವೆ ಚೆನ್ನಾಗಿ ನೀರು ಎಳ್ಕೊಳ್ಬೇಕು. ಈ ರೀತಿ ನಾನು ನೋಡಿ ಯಾವ ರೀತಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಆ ರೀತಿ ನೀವು ಸರಿಯಾಗಿ ಮಿಕ್ಸ್ ಮಾಡಬೇಕು. ಚೂರು ಕೂಡ ಗಂಟೆಲ್ಲ ಉಳಿಬಾರ್ದು. ರವೆ ಹಾಗೂ ಗೋಧಿ ಹುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಇದೆ ಆದರೆ ನೀವು ಅದನ್ನು ಕೂಡ ಹಾಕ್ಬೋದು. ಬೇಕಿಂಗ್ ಪೌಡರ್ ಹಾಗೂ ಬೇಕಿಂಗ್ ಸೋಡಾ ಎರಡು ಕೂಡ ಬೇರೆ ಬೇರೆಯೇ. ಹಾಗಾಗಿ ಅಡುಗೆ ಸೋಡಾ ಹೇಳ್ತಾರೆ ನೋಡಿ, ಅದು ಇದೆ ಆದರೆ ಅದು ಹಾಕಿ, ಈನೋ ಇದೆ ಆದರೆ ಈನೋ ಹಾಕಿ, ಅದು ಬೇಕಿಂಗ್ ಪೌಡರ್ ಇದ್ದರೆ ಬೇಕಿಂಗ್ ಪೌಡರ್ ಹಾಕಿ. ನೋಡಿ ಈ ರೀತಿ ದಪ್ಪವಾಗಿ ಬರಬೇಕು ನಮಗೆ. ನೋಡ್ತಾ ಇದ್ದೀರಲ್ಲ, ಇವಾಗ ಎಲ್ಲ ನೀರು ಎಳ್ಕೊಳ್ಳಿ ರವೆ. ಒಂದು 2 ನಿಮಿಷ ನಾವು ಹೀಗೇ ಬಿಡೋಣ, ಮುಚ್ಚಿಡಿ ಕರೆಕ್ಟಾಗಿ. ನೆಕ್ಸ್ಟ್ ನಾನು ಇದಕ್ಕೆ ಇವಾಗ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ನಾನಿವತ್ತು ಮಸಾಲ ರೆಡಿ ಮಾಡ್ತೀನಿ. ನಿಮಗೆ ಯಾವುದು ಬೇರೆ ಮಸಾಲ ಇಷ್ಟ ಇದ್ದಿದ್ರೆ ಅದು ಕೂಡ ನೀವು ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ, ಹಾಗೂ ಸ್ವಲ್ಪ ಇದಕ್ಕೆ ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ನೋಡಿ ಮೆಂತೆ ಕಾಳು ನಿಮಗೆ ಇಷ್ಟ ಇದೆ ಆದರೆ ಹಾಕಿ. ಕೆಲವರಿಗೆ ಸ್ವಲ್ಪ ತಿನ್ನುವಾಗ ಕೈಯೇ ಸಿಗುತ್ತೆ, ಅವರಿಗೆ ಇಷ್ಟ ಇಲ್ಲದ್ರೆ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಸಿವೆ ಎಲ್ಲ ಹಾಕಿದ್ದು ಒಳ್ಳೆ ರೀತಿ ಇದರಲ್ಲಿ ಫ್ರೈ ಆಗಲಿ. ಓಕೆ, ಸಾಸಿವೆ ಫ್ರೈ ಆದಮೇಲೆ ಇದಕ್ಕೆ ನಾನು ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ದೊಡ್ಡ ನೀರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಹೀಗೆ ಚೆನ್ನಾಗಿ ಇದು ಸ್ವಲ್ಪ ಕೆಂಪಾಗುವವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕುಂಟು. ಬೇಕಿದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ಬೋದು. ನಾನಿವತ್ತು ಸಿಂಪಲಾಗಿ ಮಸಾಲ ತೆಗಿತಾ ಇದ್ದೀನಿ. ನೆಕ್ಸ್ಟ್ ನಾನಿದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಇದರಿಂದ ಬೇಗನೆ ನೀರುಳ್ಳಿ ಫ್ರೈ ಆಗುತ್ತೆ. ಓಕೆ, ಇವಾಗ ನೋಡಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪೌಡರ್, ಸ್ವಲ್ಪ ನಾನಿನ್ನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಎಕ್ಸ್ಟ್ರಾ ಏನು ಬೇಕು ನೋಡಿ, ಪೆಪ್ಪರ್ ಪೌಡರ್ ಅಥವಾ ನಾನು ಹೇಳಿದಾಗೆ ಜಿಂಜರ್ ಗಾರ್ಲಿಕ್ ಅಥವಾ ಕ್ಯಾರೆಟ್, ಆಲೂಗೆಡ್ಡೆ ಏನು ಬೇಕಿದ್ರೂ ನೀವು ಇದಕ್ಕೆ ಸೇರಿಸ್ಬೋದು. ಓಕೆ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಆಗಬೇಕು. ಗ್ಯಾಸನ್ನು ಇವಾಗ ಆಫ್ ಮಾಡೋಣ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಹಿಟ್ಟಿನ ಕಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ದಪ್ಪ ಆಗಿದೆ ನೋಡಿ. ಇವಾಗ ಹಿಟ್ಟು ನೀರೆಲ್ಲ ಎಳ್ಕೊಂಡಿದ್ದೆ, ರವೆ ಚೆನ್ನಾಗಿ ಮಿಕ್ಸ್ ಆಗಿದೆ, ಸಾಫ್ಟ್ ಆಗಿದೆ. ಇವಾಗ ಚೆನ್ನಾಗಿ ಇದನ್ನು ನೋಡಿ ಈ ರೀತಿ 1 ನಿಮಿಷದವರೆಗೂ ಕರೆಕ್ಟಾಗಿ ಈ ರೀತಿ ನೀವು ಮಿಕ್ಸ್ ಮಾಡಬೇಕು. ಇದರಿಂದ ಚೆನ್ನಾಗಾಗುತ್ತೆ ದೋಸೆ ನೋಡಿ. ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಇದು ತುಂಬ ದಪ್ಪ ಉಂಟು, ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ನಾರ್ಮಲ್ ದೋಸದ ಹಿಟ್ಟು ಎಲ್ಲ ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಅದಕ್ಕೆ ನಾನಿಲ್ಲಿ ತರ್ತಾ ಇದ್ದೀನಿ. ಓಕೆ ನೋಡಿ, ಈ ರೀತಿ ಒಮ್ಮೆ ರವೆ ನೀರು ಎಳ್ಕೊಂಡ್ಮೇಲೆ ಇನ್ನೊಮ್ಮೆ ನೀವು ನೀರು ಹಾಕಿದರೆ ಎಳ್ಕೊಳ್ಳಲ್ಲ. ಹಾಗಾಗಿ ನಾನು ಹೇಳಿದ್ದು ಸ್ವಲ್ಪನೇ ನೀರು ಹಾಕಿ ನೋಡಿ. ಈ ರೀತಿ ಬರಬೇಕು ನೋಡಿ. ಇಷ್ಟು ದಪ್ಪ ಇರಬೇಕಿದು. ನೋಡ್ತಾ ಇದ್ದೀರಲ್ಲ, ತುಂಬ ದಪ್ಪನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಹಾಗೆ ಇರಬೇಕು. ಇವಾಗ ಒಂದು ತವ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನೋಡಿ ನಾನು ದೋಸೆಯನ್ನು ಬಿಡ್ತಾಯಿದ್ದೀನಿ ನೋಡಿ. ಈ ರೀತಿ ದಪ್ಪ ದೋಸೆ ಬೇಕಿದ್ರೆ ಬಿಡ್ಬೋದು, ಅಥವಾ ಈ ರೀತಿ ಕ್ರಿಸ್ಪಿಯಾಗಿ ದೋಸೆ ಬೇಕಿದ್ರೆ ಈ ರೀತಿ ಕೂಡ ನೀವು ಬಿಡ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಇದರ ಮೇಲೆ ತುಪ್ಪವನ್ನು ನಾನು ಹಾಕ್ತಾ ಇದ್ದೀನಿ. ಬಟರ್ ಕೂಡ ಹಾಕ್ಬೋದು ನೀವು, ಅಥವಾ ಎಣ್ಣೆ ಕೂಡ ಒರೆಸ್ಬೋದು. ಇದರಿಂದಲೇ ಇದು ಕ್ರಿಸ್ಪಿ ಆಗೋದು. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ. ಜಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನೋಡಿ ಚೆನ್ನಾಗಿ ಕೆಂಪಾದಮೇಲೆ ನಾನು ಇದಕ್ಕೆ ಮಸಾಲ ಮಾಡಿದ್ವಿ ನೋಡಿ, ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ, ಇವಾಗ ಇದು ಒಳ್ಳೆ ರೀತಿ ಫ್ರೈ ಆಗಿದೆ. ಟರ್ನ್ ಮಾಡ್ತಾ ಇದ್ದೀನಿ ನೋಡಿ. ಬಿಸಿ ಇರುವಾಗಲೇ ಇದನ್ನು ನೀವು ತಿನ್ನಬೇಕು, ಆವಾಗಲೇ ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೋಡಿದ್ರಲ್ಲ,
ಇದೇ ರೀತಿ ನಾನಿವಾಗ ನಿಮಗೆ ಬೇರೆ ಕೂಡ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಇದು ತುಂಬ ಸಿಂಪಲ್ ಮೆಥಡಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಚೂರು ಕೂಡ ತವಕ್ಕೆ ಅಂಟಲ್ಲ, ಏನಾಗಲ್ಲ. ಇದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ತಣ್ಣಗಾಗಲಿ ಅಂತ ಹೇಳಿ ತವ, ಹಾಗೂ ಮೀಡಿಯಮ್ ಫ್ಲೇಮಲ್ಲಿ ನಾನು ಇಟ್ಟಿದ್ದೀನಿ ಇಲ್ಲಿ ಗ್ಯಾಸನ್ನು. ನೋಡಿ, ಹಿಟ್ಟನ್ನು ತೆಗೆದು ಹಾಕಿ ನಾರ್ಮಲ್ ನಾವು ಯಾವ ರೀತಿ ದೋಸೆ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಿದರೆ ಆಯಿತು. ನೋಡಿದ್ರಲ್ಲ, ಸ್ವಲ್ಪ ಹೊತ್ತು ಬಿಡಿ, ಚೆನ್ನಾಗಿ ಇನ್ನೂ ಕೂಡ ಒಳ್ಳೆ ಕ್ರಿಸ್ಪಿ ಆಗಬೇಕಂದ್ರೆ ಸ್ವಲ್ಪ ಹೊತ್ತು ನೀವು ಬಿಡಬೇಕು ನೋಡಿ. ಚೆನ್ನಾಗಿದ್ದಕ್ಕೆ ಇದರ ಮೇಲೆ ನಾನಿವಾಗ ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ತುಪ್ಪದ ದೋಸೆ ಈ ರೀತಿ ಮಾಡಿದರೆ ನೀವು. ಓಕೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಇನ್ನೂ ಕೂಡ ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಹೊತ್ತು ಇಟ್ಟರೆ ಆಯಿತು. ಒಮ್ಮೆ ಗ್ಯಾಸ್ ಸ್ಲೋ, ಒಮ್ಮೆ ಗ್ಯಾಸ್ ಫಾಸ್ಟ್, ಈ ರೀತಿ ಇಟ್ಟು ನೀವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಇದನ್ನು ಮಸಾಲ ಮಾಡಿದ್ವಿ ನೋಡಿ, ಅದನ್ನು ಹಾಕೋಣ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು ಇದನ್ನು. ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರು ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬೇ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಫಸ್ಟಿಗೆ ನಿಮಗೆ ತೋರಿಸಿದ್ದೀನಿ, ತುಂಬ ಕ್ರಿಸ್ಪಿಯಾಗಿರುತ್ತೆ ಇದು. ಓಕೆ, ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ತೀರಂತ ಎನಿಸ್ತೀನಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಮನೆಯಲ್ಲಿರಿ, ಸೇಫ್ ಆಗಿರಿ. ಟೇಕ್ ಕೇರ್, ಬಾಯ್ ಬಾಯ್.